ಹಾಯ್ ಹಲೋ ನಮಸ್ತೆ ಹೇಗಿದ್ದೀರಿ ಎಲ್ರು? ತುಂಬ ದಿನ ಆಯಿತು ನಾನು ವಿಡಿಯೋ ಮಾಡಿ ಹಾಕಿರಲಿಲ್ಲ. ಏನಕ್ಕಂತಂದ್ರೆ ನಾನು ಸ್ವಲ್ಪ ಬೇರೆ ಕಡೆ ಬಿಜಿ ಆಗಿರೋದ್ರಿಂದ ವಿಡಿಯೋ ಮಾಡಿ ಹಾಕೋಕ್ಕಾಗ್ತಿರ್ಲಿಲ್ಲ. ಅದಕ್ಕೊಂದು ಕ್ಷಮೆ ಇರಲಿ. ಆ್ಯಂಡ್ ತುಂಬ ಜನ ಮೆಸೇಜ್ ಕಾಮೆಂಟ್ ಎಲ್ಲ ಮಾಡ್ತಿದ್ರಿ, ಸರ್ ಅದ್ರ ಮೇಲೆ ವಿಡಿಯೋ ಮಾಡಿ ಇದ್ರ ಮೇಲೆ ವಿಡಿಯೋ ಮಾಡಿ ಅಂತೇಳಿ. ನಾನು ನಿಮ್ಮ ಕಾಮೆಂಟ್ಸ್ ಎಲ್ಲ ನೋಡ್ತಿದ್ದೆ, ಆದರೂ ಕೂಡ ನನಗೆ ಸ್ವಲ್ಪ ಬೇರೆ ವರ್ಕ್ ಇದ್ದಿದ್ದರಿಂದ ಆ ವಿಡಿಯೋ ಮಾಡಿ ಹಾಕೋಕ್ಕಾಗ್ತಿರ್ಲಿಲ್ಲ. ಅದಕ್ಕೊಂದು ದಯವಿಟ್ಟು ಕ್ಷಮೆ ಇರಲಿ. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ ಇವತ್ತು ನಿಮ್ಮದು RDCC ಬ್ಯಾಂಕ್ನವರು 1:5 ಲಿಸ್ಟ್ ಕಟ್ ಆಫ್ನ ಬಿಟ್ಟಿದ್ದಾರೆ. ಯಾರ್ದೆಲ್ಲ ಬಂದಿದೆ ಮಿನಿಮಮ್ ಕಟ್ ಆಫ್ ಲಿಸ್ಟನ್ನು ಕೊಟ್ಟಿದ್ದಾರಲ್ಲಿ ನೋಡ್ಕೊಳ್ಳಿ. ಯಾರ್ದೆಲ್ಲ ಬಂದಿದೆ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಪ್ರಾಸೆಸ್ ಏನಿದೆ ಅಂತೇಳಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ಸೊ ಯಾವ ಥರ ಡಾಕ್ಯುಮೆಂಟ್ಸ್ ಬೇಕು ಏನೆಲ್ಲ ಬೇಕಂತ ನಾನು ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಅದೆಲ್ಲ ಒಂದು ಕಡೆ ಇಟ್ಕೊಂಡು ನೀವು ಇಂಟರ್ವ್ಯೂಗೆ ಪ್ರಿಪ್ರೇಷನ್ ಆಗಬೇಕು. ಓಕೆ, ನೋಡಿ ಇಲ್ಲಿ ಮೊದಲನೇದು ಬಂದುಬಿಟ್ಟು ನೀವು ಅಪ್ಲಿಕೇಶನ್ ಆಗಬೇಕಾದ್ರೆ ಫೈನಲ್ ಸಬ್ಮಿಟ್ ಕೊಡ್ತಿರಲ್ಲ, ಆವಾಗ ಒಂದು PDF ನೀವು ಡೌನ್ಲೋಡ್ ಮಾಡ್ಕೊತೀರಿ. ಸೊ ಆ ಒಂದು PDF ತೊಗೊಳ್ಳಿ, ಅದೊಂದು ಇಟ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನೀವು ಅಡ್ಮಿಟ್ ಕಾರ್ಡ್ ಅಂದರೆ ನಿಮ್ಮದು ಏನು ಹಾಲ್ ಟಿಕೆಟ್ ಇರೋದಲ್ಲ, ಹಾಲ್ ಟಿಕೆಟ್ ಅದೊಂದು ಇರಬೇಕು ಕಂಪಲ್ಸರಿ. ಇಲ್ಲಿ ಹಾಲ್ ಟಿಕೆಟ್ ಮೇಲೆ ನೀವು ಎಕ್ಸಾಮ್ ಬರೆದಾಗ ಇನ್ವಿಜಿಲೇಟರ್ಸ್ ಅವರು ನಿಮ್ದು ಏನಾದರೂ ಅಡ್ಮಿಟ್ ಕಾರ್ಡ್ ಮೇಲೆ ಸೈನ್ ಮಾಡಿದಾರೆ ಇಲ್ಲ ಅಂತೇಳಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಅದು ಚೆಕ್ ಸಿಗ್ನೇಚರ್ ಇದ್ದರೆ ಓಕೆ, ಇರ್ಲಿಕ್ಕಂದ್ರೂ ನಡೀತದೆ. ಆದರೂ ಒಮ್ಮೆ ಅವ್ರು ಯಾವ ಥರ ಚೆಕ್ ಮಾಡ್ತಾರೆ ಅಂತಂದ್ರೆ ಸಿಗ್ನೇಚರ್ ಇರ್ಲಿಕ್ಕಂದ್ರೆ ನಿಮ್ಗೆ ಏನೋ ಅಬ್ಜೆಕ್ಷನ್ ಮಾಡೋ ಚಾನ್ಸಸ್ ತುಂಬ ಇರ್ತೈತಿ. ಅದಕ್ಕೆ ಅದೊಂದು ಸರ್ತಿ ನೋಡಿಕೊಂಡು ಅದರ ಮೇಲೆ ಸೈನ್ ಇದೆಯಾ ಇಲ್ಲ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಸೈನ್ ಇಲ್ಲ ಅಂತಂದರೆ ನೀವು ಯಾವ ಸೆಂಟ್ರಲ್ಲಿ ಹೋಗಿ ಎಕ್ಸಾಮ್ ಬರೆದಿದ್ದೀರಿ ಅವರನ್ನು ಒಂದು ಸರ್ತಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಹೋಗಿ ಸಿಗ್ನೇಚರ್ ಮಾಡಿಸ್ಕೊಂಡು ಬನ್ನಿ. ಓಕೆ, ಆಯಿತಾ? ನೆಕ್ಸ್ಟ್ ಥರ್ಡ್ ಒಂದು ಬಂದುಬಿಟ್ಟು ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ ಒಂದು ರೆಡಿ ಮಾಡಿಟ್ಕೊಳ್ಳಿ. ಆಮೇಲೆ PUC ಮಾರ್ಕ್ಸ್ ರೆಡಿ ಮಾಡಿಟ್ಕೊಳ್ಳಿ. ನೀವು SSLC ಮಾರ್ಕ್ಸ್ ಕಾರ್ಡ್, 10th ಮಾರ್ಕ್ಸ್ ಕಾರ್ಡ್ ಆ್ಯಂಡ್ PUC ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಇರಲೇಬೇಕು. ನಿಮ್ದು ಯಾರ ಹತ್ರ ಆದರೂ ಇವು ನಿಮ್ಮದು SSLC ಅಥವಾ PUC ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂತಂದರೆ ಚೆಕ್ ಮಾಡ್ಕೊಳ್ಳಿ. ಎಲ್ಲಾದರೂ ಕಳ್ಕೊಂಡಿದ್ದರೆ ಅದನ್ನು ನೋಡಿ ಆದಷ್ಟು ಬೇಗ ಎಲ್ಲ ರೆಡಿ ಮಾಡ್ಕೊಳ್ಳಿ. ಬಿಕಾಸ್ ಇವಾಗ ಇವತ್ತು ಅವರು ಏನು 1:5 ಲಿಸ್ಟ್ ಬಿಟ್ಟಿದ್ದಾರಲ್ಲ, ಇನ್ನೊಂದು ವೀಕ್ ಅಥವಾ ಒಂದು 10 ಡೇಸಲ್ಲಿ ನಿಮ್ಗೆ ಇಂಟರ್ವ್ಯೂ ಕರೆಯೋ ಚಾನ್ಸಸ್ ತುಂಬ ಅದ. ಅದಕ್ಕೆ ನಿಮ್ಗೆ ಸಮಯ ಕೂಡ ಅಭಾವ ಇರೋದ್ರಿಂದ ಆದಷ್ಟು ನಿಮ್ದು ಏನೆಲ್ಲ ಡಾಕ್ಯುಮೆಂಟ್ಸ್ ಇದೆಯೋ ಇಲ್ಲ ಅಂತೇಳಿ ಒಮ್ಮೆ ಚೆಕ್ ಮಾಡ್ಕೊಳ್ಳೋಕೆ. ಅದಾದ ನಂತರ 5ನೇದು ಬಂದುಬಿಟ್ಟು ಡಿಗ್ರಿ ಸರ್ಟಿಫಿಕೇಟ್ ಅಂದ್ರೆ ಇಲ್ಲಿ ನೀವು ಪ್ರೊಫೆಷ್ನಲ್ ಡಿಗ್ರಿ ಮಾಡ್ಕೊಂಡಿದ್ರೆ 8 ಸೆಮಿಸ್ಟರ್ದು ಮಾರ್ಕ್ಸ್ ಕಾರ್ಡ್ ಬೇಕಾಗ್ತದೆ. ಏನಾದರೂ ನಾರ್ಮಲ್ ಡಿಗ್ರಿ ಮಾಡ್ಕೊಂಡಿದ್ರೆ 6 ಸೆಮಿಸ್ಟರ್ದು ಮಾರ್ಕ್ಸ್ ಕಾರ್ಡ್ ತೊಗೊಂಡೋಗಿ, ಆಮೇಲೆ ಫೈನಲ್ದು ಒಂದು ಮಾರ್ಕ್ಸ್ ಕಾರ್ಡ್ ಕೊಡ್ತಾರಲ್ಲ ಅದೊಂದು ತೊಗೊಂಡೋಗ್ರಿ. ಇನ್ನೊಂದು ನಿಮ್ದು ಕಾನ್ವೊಕೇಶನ್ ಅಂತ ಮಾಡ್ತಾರೆ ಗೊತ್ತಾ, ಆ ಯೂನಿವರ್ಸಿಟಿಗಳಲ್ಲಿ ಕಾನ್ವೊಕೇಶನಲ್ಲಿ ನಿಮ್ದು ಏನಾದರೂ ಕಾನ್ವೊಕೇಶನ್ದು ಸರ್ಟಿಫಿಕೇಟ್ ಕೊಟ್ಟರೆ ಅದನ್ನು ತೊಗೊಂಡೋಗಿ ನಡೀತದೆ. ಬಿಕಾಸ್ ಅದು ಕೂಡ ಅಲ್ಲಿ ಕನ್ಸಿಡರ್ ಮಾಡ್ತಾರೆ ಕಾನ್ವೊಕೇಶನ್ ಸರ್ಟಿಫಿಕೇಟು. ಇದ್ದರೂ ಓಕೆ, ಇರ್ಲಿಕ್ಕಂದ್ರೆ ಮಾರ್ಕ್ಸ್ ಕಾರ್ಡ್ ನಡೀತದೆ. ಬಟ್ ನಿಮ್ಮ ಹತ್ರ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಇದ್ದರೆ ತೊಗೊಂಡೋಗಿ, ಏನೂ ಆಗಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಯಾರಾದರೂ HK ರೀಜನ್ ಅವ್ರು ಇದ್ದರೆ ನಿಮ್ಮದು 371 ಇದೆಯೋ ಇಲ್ಲೋ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಅನುಬಂಧ A ಮತ್ತು ಅನುಬಂಧ B ಎರಡೂ ಇರಬೇಕಾಗ್ತೈತಿ. ಅದರ ಮೇಲೆ ಸೀಲ್ ಮತ್ತು ಸಿಗ್ನೇಚರ್ ಆಯ್ತಂತೆಲ್ಲ ಅದೆಲ್ಲ ಚೆಕ್ ಮಾಡ್ಕೊಳ್ಳಿ. ಅದು ಇದ್ದರೆ ಓಕೆ, ಇಲ್ಲಾಂದರೆ ಹೋಗಿ ನೀವು ನಿಮ್ಮದು ತಾಲೂಕು ಆಫೀಸಲ್ಲಿ ಹೋಗಿ ಅಲ್ಲಿ ಯಾರ ಹತ್ರ ಇವಾಗ ಏನಂದರೆ ಅವ್ರ ಹತ್ರ ಆದರೂ ಮಾಡಿಸ್ಬೋದು. ಇಲ್ಲಾಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಹೋಗಿ ಲೆಕ್ಚರ್ ಇರ್ತಾರಲ್ಲ ಅವ್ರ ಹತ್ರ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಇರ್ತದಲ್ಲ ಅಲ್ಲಿ ಹೋಗಾದರೂ ಮಾಡ್ಸ್ಕೊಂಬರ್ಬೋದು, ನಡೀತದೆ. ಅದಾದ ನಂತರ ರಿಸರ್ವೇಷನ್ ಅಂತಂದು ಬಂದಾಗ ನೀವು ಯಾವ ಕ್ಯಾಟಗರಿ ಅಪ್ಲಿಕೇಶನ್ ಹಾಕಿರ್ತಾರಲ್ಲ, ಸೊ ಆ ಕ್ಯಾಟಗರಿ ಇವಾಗ SC/ST ಇದ್ದರೆ SC/ST ಕ್ಯಾಟಗರಿ, ಇವಾಗ ಕ್ಯಾಸ್ಟ್ ಮತ್ತು ಇನ್ಕಮ್ ಅದನ್ನು ತೊಗೊಂಡೋಗ್ರಿ. ಆಮೇಲೆ ನೀವು ಬೇರೆ ಏನಾದರೂ ರಿಸರ್ವೇಷನ್ ಸ್ಪೆಷಲಾಗಿ ಏನಾದರೂ ಇವಾಗ PH ಹ್ಯಾಂಡಿಕ್ಯಾಪ್ ಅವ್ರು ಇರ್ತೀರಿ, ಆಮೇಲೆ ಮಾಜಿ ಸೈನಿಕರು ಇರ್ತೀರಿ. ಇನ್ನೊಂದು ಈ ಕಡೆ ಅಂದರೆ ಆ ಥರ ಅಪ್ಲಿಕೇಶನ್ ಆಗಬೇಕಾದ್ರೆ ನಮ್ದು ಈ ಥರ ಡಾಕ್ಯುಮೆಂಟ್ಸ್ ಇದೆ, ಈ ಥರ ರಿಸರ್ವೇಷನ್ ಇದೆ ಅಂತೇಳಿ ಏನಾದರೂ ಇದ್ದರೆ ಅದನ್ನು ರೆಡಿ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು ಕನ್ನಡ ಮೀಡಿಯಮ್, ಗ್ರಾಮೀಣ ಮೀಡಿಯಮ್. ನೋಡಿ ಇಲ್ಲಿ ಕನ್ನಡ ಮೀಡಿಯಮ್, ಗ್ರಾಮೀಣ ಮೀಡಿಯಮ್. ಇಲ್ಲಿ ಕನ್ನಡ ಮೀಡಿಯಮ್ ಬಂದುಬಿಟ್ಟು ನೀವು ಕಂಪಲ್ಸರಿ 1ರಿಂದ 10ನೇ ತರಗತಿವರೆಗೆ ಓದಿರಲೇಬೇಕು. ನೀವು ಏನಾದರೂ 1ರಿಂದ 5 ಓದಿದ್ದೀನಿ ಆಮೇಲೆ ನಾನು ಇಂಗ್ಲೀಷ್ ಮೀಡಿಯಮ್ ಓದಿದ್ದೀನಿ ಅಂತಂದರೆ ಅದು ಅಪ್ಲಿಕೇಬಲ್ ಆಗಲ್ಲ. ನೀವು ಕಂಪಲ್ಸರಿ ಏನಿವೆ 1ರಿಂದ 10ನೇ ತರಗತಿವರೆಗೆ ಏನಾದರೂ ಕನ್ನಡದಲ್ಲಿ ಓದಿದರೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ನಿಮ್ಗೆ ಅಪ್ಲಿಕೇಬಲ್ ಆಗುತ್ತೆ. ಯಾರಾದರೂ ಅದು ಹಾಕಿದ್ದೀರಿ ಅದನ್ನು ರೆಡಿ ಮಾಡ್ಕೊಳ್ಳಿ. ಆಮೇಲೆ ಗ್ರಾಮೀಣ ಮಾಧ್ಯಮ ಕೂಡ ಸೇಮ್, ನೀವು ಹಳ್ಳಿಯಲ್ಲಿ ಓದಿ ಸ್ವಲ್ಪ ದಿನ ಆಮೇಲೆ ಸಿಟಿ ಓದಿದ್ದೀವಿ ಅಂತಂದರೆ ನಿಮ್ಮದಲ್ಲಿ ಏನೂ ಅಪ್ಲಿಕೇಬಲ್ ಆಗಲ್ಲ. ಅದು ಕೂಡ 1ರಿಂದ 10ನೇ ತರಗತಿವರೆಗೂ ಗ್ರಾಮೀಣ ಮಾಧ್ಯಮದಲ್ಲಿ ಓದ್ಕೊಂಡಿದ್ರೆ ಅದನ್ನು ರೆಡಿ ಮಾಡ್ಕೊಳ್ಳಿ. ಆಮೇಲೆ ಅದರ ಮೇಲೆ BO ಆಫೀಸ್ ಅವ್ರದ್ದು ಸೀಲ್ ಮತ್ತು ಸಿಗ್ನೇಚರ್ ಇದೆಯಾ ಇಲ್ಲ ಅಂತೇಳಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಇಂಪಾರ್ಟೆಂಟ್ ಇದು ಕನ್ನಡ ಮೀಡಿಯಮ್ ಮತ್ತು ಗ್ರಾಮೀಣ ಮೀಡಿಯಮ್ ಇದೆಯಲ್ಲ,
ಬಿ ಒ ಆಫೀಸ್ ಅವ್ರ ಸೀಲ್ ಮತ್ತು ಸಿಗ್ನೇಚರ್ನ ಮಾಡಿಸ್ಕೊಳ್ಳಿ. ಯಾರಾದರೂ ಹಾಗೆ ಮಾಡಿಸಿ ಹಾಗೆ ಇಟ್ಕೊಂಡಿರ್ತೀರಿ ಮನೆಯಲ್ಲಿ, ಅದನ್ನು ಚೆಕ್ ಮಾಡ್ಕೊಂಡು ಆದಷ್ಟು ಅಲ್ಲಿ ಹೋಗಿ ನಿಮ್ಮ ತಾಲೂಕಲ್ಲಿ ಹೋಗಿ ಅವ್ರ ಹತ್ರ ಹೋಗಿ ಸೀಲ್ ಮತ್ತು ಸಿಗ್ನೇಚರ್ ಮಾಡಿಸ್ಕೊಂಡು ಬರ್ರಿ, ಆಯಿತಾ. ಅದಾದ ನಂತರ ನೆಕ್ಸ್ಟ್ ಬಂದುಬಿಟ್ಟು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತೇಳಿ ಬೇಕಾಗ್ತದೆ. ಅದು ಕಂಪಲ್ಸರಿ ಏನಿಲ್ಲ, ಆದರೂ ಇಟ್ಕೊಳ್ಳಿ. ನಿಮ್ಮದು ಆಲ್ಮೋಸ್ಟ್ ಪಿ ಯು ಸಿ ಅಥವಾ ಡಿಗ್ರಿದು ನೀವು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ನ ಬಳಸ್ಕೋಬೇಕು. ಬಳಸ್ಕೊಳ್ಳಿಕ್ಕಂದ್ರೆ ನಡೀತೈತೆ, ಆದರೂ ತೊಗೊಂಬನ್ನಿ ಅಂತೇಳಿ. ಅದು ಕಂಪಲ್ಸರಿ ಕೆಲವೊಂದು ಇಂಟರ್ವ್ಯೂವಲ್ಲಿ ಕೇಳಿದ್ದಾರೆ ಅದನ್ನು ಕೂಡ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇರಲೇಬೇಕದು. ಆಮೇಲೆ ಅದನ್ನೊಂದು ರೆಡಿ ಮಾಡಿಟ್ಕೊಳ್ಳಿ. ಆಮೇಲೆ ಇಲ್ಲಿ ನಿಮ್ದು ಏನಾದರೂ ಇವಾಗ ಇಲ್ಲಿ ನಿಮ್ದು SSLC ಅಥವಾ PUC ಮಾರ್ಕ್ಸ್ ಕಾರ್ಡ್ ಏನಾದರೂ ನೇಮ್ ಚೇಂಜ್ ಆಗಿದ್ರೆ, ನೇಮ್ ಅಂತಂದರೆ ಫುಲ್ ನೇಮ್ ಚೇಂಜ್ ಆಗಿದ್ರೆ ಇವಾಗ ಏನು ಮಾಡೋಕ್ಕಾಗಲ್ಲ. ನೀವು ಗೌರ್ಮೆಂಟಿಗೆ ಹೋಗಿ ಅಲ್ಲಿ ಇದು ಮಾಡಿ ಮಾತಾಡಿ, ಆಮೇಲೆ ಕೋರ್ಟಿಗೆ ಹೋಗಿ ಅದೆಲ್ಲ ಏನೋ ಪ್ರಾಸೆಸ್ ಇದೆ ಅದನ್ನೆಲ್ಲ ಮಾಡಿ ಒಂದು ಗೆಜೆಟ್ನ ಹೊಡಿಸ್ಬೇಕಾಗತ್ತೆ. ಅದು ಆಗಲ್ಲ ಇವಾಗ, ಏನಾದರೂ ನಿಮ್ಮದು ಫುಲ್ ನೇಮ್ ಚೇಂಜ್ ಇದ್ದರೆ. ಏನೋ ಸಣ್ಣ ಪುಟ್ಟ ನೇಮ್ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ ನೀವು ಏನು ಮಾಡಬೇಕು ಗೊತ್ತಾ, ಇವಾಗ ಹೋಗಿ ನಿಮ್ದು ಇವಾಗ ಫಾರ್ ಎಕ್ಸಾಂಪಲ್ ಇವಾಗ SSLC ಇವಾಗ 10th ಮಾರ್ಕ್ಸ್ ಕಾರ್ಡಲ್ಲಿ ಮತ್ತು PUC ಮಾರ್ಕ್ಸ್ ಕಾರ್ಡಲ್ಲಿ ಏನೋ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು ಅಂತಂದ್ರೆ, ನೀವು ನಿಮ್ಮದು ತಾಲೂಕು ಆಫೀಸ್ ಅಥವಾ ಇವಾಗ ಸಿವಿಲ್ ಕೋರ್ಟ್ ಇರ್ತೈತಲ್ಲ ನಿಮ್ಮ ತಾಲೂಕಲ್ಲಿ, ಸೊ ಅಲ್ಲಿ ಹೋಗಿ ಅಲ್ಲಿ ಏನು ನೋಟ್ರಿ ಅಂತ ಇರ್ತದೆ, ಅವ್ರ ಹತ್ರ ಹೋಗಿ ಅಲ್ಲಿ ಸೈಬರ್ ಸೆಂಟ್ರ್ ಇರ್ತದಲ್ಲ, ಕಂಪ್ಯೂಟರ್ ಸೆಂಟ್ರ್, ಅಲ್ಲಿ ಹೋಗಿ ನಮ್ದು ಈ ಥರ ನೇಮ್ ಚೇಂಜ್ ಆಗಿದೆ, ಸ್ವಲ್ಪ ಅಫಿಡವಿಟಿ ಮಾಡಿಸ್ಕೊಡಿ ಅಂತೇಳಿ ಕೇಳಿದ್ರೆ, ಅವರು ನಿಮ್ಮದು ಒಂದು 23 ರೂಪಾಯಿ ಕೊಟ್ಟು ಒಂದು ಈ ಸ್ಟ್ಯಾಂಪ್ನ ತಗೋ ಅಂತಂತಾರೆ. ಈ ಸ್ಟ್ಯಾಂಪ್ ಗೊತ್ತಲ್ಲ ನಿಮ್ಗೆಲ್ರಿಗೂ, ಈ ಸ್ಟ್ಯಾಂಪ್ನ ತೊಗೊಂಡು ಅಲ್ಲಿ ನೀವು ಕಂಪ್ಯೂಟರ್ ಸೆಂಟ್ರ್ ಅವರದೇ ಅವರೇ ಎಲ್ಲ ಅವರೇ ಎಲ್ಲ ಇನ್ಫಾರ್ಮೇಷನ್ನ ಬರೆದು ಕೊಡ್ತಾರಲ್ಲಿ. ಅದರಲ್ಲಿ ಅಂದರೆ ಯಾವ ಥರ ನೇಮ್ ಚೇಂಜ್ ಆಗಿದೆ, ಎಲ್ಲಿ PUC ಅಥವಾ SSLC ಯಾವುದರಲ್ಲಿ ನೇಮ್ ಚೇಂಜ್ ಆಗಿದೆ ಆ್ಯಂಡ್ ಯಾವ ಥರ ನೇಮ್ ಇರಬೇಕು ಅಂತೇಳಿ ಎಲ್ಲ ಚೆಕ್ ಮಾಡಿ ಎಲ್ಲ ಬರೆಸಿ ಅಲ್ಲಿ ಅವರೊಮ್ಮೆ ಓದಿಸಿ ನಿಮ್ಮಿಂದನೇ ಓದಿಸ್ತಾರೆ. ನೀವು ಅದನ್ನು ಓದಬೇಕು. ಅದು ಓದಿದಾದಮೇಲೆ ನಿಮ್ಮ ಕಡೆಯಿಂದ ಒಂದು ಸಿಗ್ನೇಚರ್ ಮಾಡಿಸ್ಕೊಂಡಾರೆ ಅವರು. ಸಿಗ್ನೇಚರ್ ಮಾಡಿದಾದಮೇಲೆ ಅದನ್ನು ಮತ್ತೆ ಅವ್ರು ಹೋಗಿ ಪ್ರಿಂಟ್ ತೆಗೆದಾದ್ಮೇಲೆ ಅಲ್ಲಿ ವಕೀಲರು ಇರ್ತಾರಲ್ಲ, ಅಡ್ವೊಕೇಟ್ ಕಡೆಯಿಂದ ಸೀಲ್ ಮತ್ತು ಸಿಗ್ನೇಚರ್ ಮಾಡ್ಕೊಂಡು ಬರ್ತಾರೆ. ಸೊ ಇದೊಂದಿದ್ದರೆ ನಿಮ್ಗೆ ನಾಳೆ ವೆರಿಫಿಕೇಷನಲ್ಲಿ ಯಾವುದೇ ತೊಂದರೆ ಆಗೋಲ್ಲ. ಬೈ ಚಾನ್ಸ್ ನಿಮ್ದೇನಾದರೂ ಹೆಸರು ಸ್ವಲ್ಪ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ, ನೀವು ನಾಳೆ ವೆರಿಫಿಕೇಷನಲ್ಲಿ ಈ ಥರ ಅಫಿಡವಿಟಿನ ಕೊಟ್ಟರೆ ಅವರು ಖಂಡಿತ ಅದನ್ನು ಒಪ್ಕೋತಾರೆ. ಸುಮ್ಮನೆ ನೀವು ಏನು ಈ ಥರ ಅಫಿಡವಿಟಿ ತೊಗೊಂಡು ಹೋಗಿರಲ್ಲ, ನಾಳೆ ಅಬ್ಜೆಕ್ಷನಲ್ಲಿ ವೆರಿಫಿಕೇಷನಲ್ಲಿ ಏನಾದರೂ ಅಬ್ಜೆಕ್ಷನ್ ಮಾಡಿದರೆ ಮತ್ತು ನಾಳೆ ನಿಮಗೆ ಕಷ್ಟ ಆಗ್ತೈತಿ. ಬಿಕಾಸ್ ಇರೋದೇ ಒಂದೊಂದು ಪೋಸ್ಟ್ ಇದ್ದಾವೆ, ಒಂದೊಂದು ಪೋಸ್ಟಲ್ಲಿ 1:5 ಲಿಸ್ಟ್ ಕರೆದವ್ರು ಇವಾಗ. ಆದರೆ ನೀವು ಏನಾದರೂ ಈ ಥರ ಸಿಲಿ ಮಿಸ್ಟೇಕ್ನ ಮಾಡ್ಕೊಂಡಿದ್ರೆ ಖಂಡಿತ ನಿಮ್ಮನ್ನು ಹೊರಗೆ ಹಾಕೋ ಚಾನ್ಸಸ್ ತುಂಬ ಇರ್ತದೆ ಅಂತೇಳಿ. ಈ ಥರ ಎಲ್ಲ ಸಿಲಿ ಮಿಸ್ಟೇಕ್ನ ಮಾಡ್ಕೋಬೇಡಿ. ಎಲ್ಲ ಡಾಕ್ಯುಮೆಂಟ್ಸ್ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ಫಸ್ಟಿಂದ ಹೇಳ್ತೀನಿ, ನೀವು ಏನು ಅಪ್ಲಿಕೇಶನ್ ಹಾಕಿರ್ತಾರಲ್ಲ, ಅಪ್ಲಿಕೇಶನ್ ಫಾರ್ಮ್ ಅಂದರೆ ಫೈನಲ್ ಡಾಕ್ಯುಮೆಂಟ್ಸ್ ಏನು ನೀವು PDF ತೊಗೊತಾರಲ್ಲ ಅದೊಂದು ತೊಗೊಳ್ಳಿ. ಆಮೇಲೆ ಅಡ್ಮಿಟ್ ಕಾರ್ಡ್ ಒಂದು ತೊಗೊಳ್ಳಿ. ಅದಾದ ನಂತರ ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್ ಆ್ಯಂಡ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬಂದುಬಿಟ್ಟು ನಿಮ್ದು ಎಲ್ಲ ಸೆಮಿಸ್ಟರ್ದು ಕಂಪಲ್ಸರಿ ಬೇಕೇ ಬೇಕು. ಆ್ಯಂಡ್ ಫೈನಲ್ದು ಒಂದು ಕೊಟ್ಟಿರ್ತಾರಲ್ಲ ಅದೊಂದು, ಆಮೇಲೆ ಕಾನ್ವೊಕೇಷನ್ದು ಬೇಕು, ನಡೀತದೆ, ಇರ್ಲಿಕ್ಕಂದ್ರೂ ನಡೀತದೆ, ಅಷ್ಟೇನು ಪ್ರಾಬ್ಲಮ್ ಆಗೋಲ್ಲ. ಅದಾದ ನಂತರ ನಿಮ್ಮದು HK ಇದ್ದರೆ HK, ಅದು ಅನುಬಂಧ A ಮತ್ತು B ಅದನ್ನೆಲ್ಲ ನೋಡ್ಕೊಳ್ಳಿ. ಆಮೇಲೆ ಈಗ ಕ್ಯಾಟಗರಿ, ಕ್ಯಾಸ್ಟ್ ಮತ್ತು ಇನ್ಕಮ್ ಒಂದು ಇಂಪಾರ್ಟೆಂಟ್ ಅಂತಂದರೆ, ಇಲ್ಲಿ ಇನ್ಕಮ್ನವರು ನಿಮ್ದು ಏನಾದರೂ ಡೇಟ್ ಬಾರ್ ಆಗಿದೆ ಅಂತ ನೋಡ್ಕೊಳ್ಳಿ. ಇವಾಗ 5 ವರ್ಷ ಅಷ್ಟೇ ವ್ಯಾಲಿಡಿಟಿ ಇರ್ತದೆ ಅದರದ್ದು. 5 ವರ್ಷ ಅಷ್ಟೇ ವ್ಯಾಲಿಡಿಟಿ ಇರಬೇಕಾದ್ರೆ ನೀವು ಈಗ 2020-21 ಆಚೆ ಯಾರು ಮಾಡಿಸಿದ್ರಲ್ಲ ಅವರೆಲ್ಲರದು ಎಕ್ಸ್ಪೈರ್ ಆಗಿರ್ತದೆ. ನೀವು ಆದಷ್ಟು ಬೇಗ ಹೋಗಿ ನಿಮ್ದೇನು ತಾಲೂಕು ಆಫೀಸ್ ಇರ್ತೈತಲ್ಲ, ತಹಸೀಲ್ದಾರ್ ಆಫೀಸ್, ಅಲ್ಲಿ ಹೋಗಿ ನೀವು ನಮ್ದು ಈ ಥರ ರಿನ್ಯೂವಲ್ ಮಾಡಿಸ್ಬೇಕಿದೆ, ಅದು ಎಕ್ಸ್ಪೈರ್ ಆಗಿದೆ ಅಂಥೇಳಿ ನಿಮ್ದೇನು ಹಳೆ ಡಾಕ್ಯುಮೆಂಟ್ ಇರ್ತೈತಲ್ಲ ಅದು ಇನ್ಕಮ್ದು, ಅದನ್ನು ಕೊಟ್ಟರೆ ಅವರು ಒಂದು 2-3 ದಿನದಲ್ಲಿ ಅದು ನಿಮ್ಗೆ ರಿನ್ಯೂವಲ್ ಮಾಡಿ ಕೊಡ್ತಾರೆ. ಸೊ ಇದೇನು ಭಾಳ ದೊಡ್ಡ ಕೆಲಸ ಅಲ್ಲ. ಹೋಗಿ ಯಾರ್ದಾದ್ರೂ ಇನ್ಕಮ್ ಏನಾದರೂ ಎಕ್ಸ್ಪೈರ್ ಆಗಿದ್ರೆ ಅಥವಾ ಅದು ಮುಗಿದಿದ್ರೆ, 5 ವರ್ಷ ವ್ಯಾಲಿಡಿಟಿ ಮುಗಿದಿದ್ರೆ, ನಾಳೆ ಅಥವಾ ನಾಡ್ದು ಹೋಗಿ ಅದನ್ನು ರಿನ್ಯೂವಲ್ ಮಾಡಿಸ್ಕೊಳ್ಳಿ. ಒಂದು 2-3 ದಿನದಲ್ಲಿ ಅವರು ರಿನ್ಯೂವಲ್ ಮಾಡಿ ಕೊಡ್ತಾರೆ. ಆಮೇಲೆ ಕ್ಯಾಸ್ಟ್ದಂತೂ ಏನು ಚೇಂಜಸ್ ಇರಲ್ಲ. ಆಮೇಲೆ ನಿಮ್ಮದು ನಿಮ್ಮದು ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ, ಆಮೇಲೆ ಕ್ಯಾರೆಕ್ಟರ್ ಸರ್ಟಿಫಿಕೇಟು ಇದೆಲ್ಲ ಬರ್ಸ್ಕೊಂಡಿರ್ತೀರಲ್ಲ, ಇದ್ರ ಮೇಲೆ ಎಲ್ಲದೂ ಸೀಲ್ ಮತ್ತು ಸಿಗ್ನೇಚರ್ ಇದೆಯೋ ಇಲ್ಲ ಅಂತೇಳಿ ಒಮ್ಮೆ ಸೀಲ್ ಮತ್ತು ಸಿಗ್ನೇಚರ್ ಅದಿಲ್ಲ ಅಂತೇಳಿ ನೋಡ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ನೀವು ಇಷ್ಟು ಡಾಕ್ಯುಮೆಂಟ್ಸ್ನ ನೀವು ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ಆಮೇಲೆ ಇದರದ್ದು ಒಂದು ಕಾಪಿನ ತೊಗೊಳ್ಳಿ, ಜೆರಾಕ್ಸ್ ಕಾಪಿ, 1-2 ಸೆಟ್ ಜೆರಾಕ್ಸ್ ಕಾಪಿ ತೊಗೊಂಡು, ಆ್ಯಂಡ್ ಇದು ಒರಿಜಿನಲ್ ಡಾಕ್ಯುಮೆಂಟ್ ಇದೆಯಲ್ಲ ಇದನ್ನೊಂದು ಸೈಡ್ ಇಟ್ಕೊಂಡಿರಿ. 1-2 ಸೆಟ್ ಜೆರಾಕ್ಸ್ ಕಾಪಿ ಅದನ್ನು ಸೈಡ್ ಇಟ್ಕೊಂಡಿರಿ. ಆಮೇಲೆ ನಿಮ್ಮದು 1-2-3 ಫೋಟೋ ಇಟ್ಕೊಂಡಿರಿ. ಫೋಟೋ ಏನು ಕೇಳಲ್ಲ ಆಲ್ಮೋಸ್ಟ್, ಆದರೂ ಇಟ್ಕೊಂಡಿರಿ, ನಡೀತದೆ. ಈಗ ನಾನು ಏನೆಲ್ಲ ಡಾಕ್ಯುಮೆಂಟ್ಸ್ ಹೇಳಿದ್ದೀನಲ್ಲ ಇದೆಲ್ಲ ಡಾಕ್ಯುಮೆಂಟ್ಸ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಆಯಿತಾ. ಕರೆಕ್ಟಾಗಿ ಇದೆಯೋ ಇಲ್ಲ ಅಂತೇಳಿ. ಯಾರ್ದಾದ್ರೂ ಹೆಸರು ಚೇಂಜ್ ಆಗಿದ್ರೆ ನಾನು ಹೇಳಿದ ಪ್ರಕಾರ ಹೋಗಿ ಒಂದು ಅಫಿಡವಿಟ್ನ ಮಾಡಿಸ್ಕೊಳ್ಳಿ. ಅಫಿಡವಿಟಿ ಇದ್ದರೆ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ.
ಏನಾದರೂ ನೀವು ಅಫಿಡವಿಟಿ ಇಲ್ಲದೆ ಹೆಸರು ಚೇಂಜ್ ಆಗೈತೆ ಅಂತಂದ್ರೆ ನಾಳೆ ಖಂಡಿತ ಪ್ರಾಬ್ಲಮ್ ಆದ್ರೆ ಮತ್ತೆ ಏನು ಮಾಡೋಕ್ಕಾಗಲ್ಲ. ಇರೋದೇ ಒಂದೊಂದು ಪೋಸ್ಟ್ ಇರೋದ್ರಿಂದ ನಾವೇನಿಲ್ಲ ನಮ್ಮ ಕೈಲಿ ಎಷ್ಟಾಗುತ್ತೆ ನಾವು ಯಾವೆಲ್ಲ ಡಾಕ್ಯುಮೆಂಟ್ಸ್ನ ಕರೆಕ್ಟಾಗಿ ತೊಗೊಂಡು ಹೋಗಬೇಕು ಅದೆಲ್ಲ ಡಾಕ್ಯುಮೆಂಟ್ಸ್ನ ಕರೆಕ್ಟಾಗಿ ತೊಗೊಂಡು ಹೋಗಿ ನಾಳೆ ಯಾವುದೇ ಪ್ರಾಬ್ಲಮ್ ಆಗಲ್ಲ ಅಂತೇಳಿ ನಾನು ಹೇಳ್ತೀನಿ. ಸೊ ಓಕೆ, ಯಾರ್ದೆಲ್ಲ ಲಿಸ್ಟಲ್ಲಿ ಹೆಸರು ಬಂದಿದೆ ಆ್ಯಂಡ್ ಕಟ್ ಆಫ್ ಲಿಸ್ಟಲ್ಲಿ ನಿಮ್ಮದೆಲ್ಲ ಬರೋ ಚಾನ್ಸಸ್ ಐತಿ ಅಂದ್ರೆ ಆಲ್ರೆಡಿ ಕಟ್ ಆಫ್ ಲಿಸ್ಟ್ ಬಿಟ್ಟಿದ್ದಾರೆ ಅವರು. ಈಗ ನಿಮಗೆಲ್ಲರಿಗೂ ಗೊತ್ತಾಗ್ತದೆ. ಅಂದರೆ ಇವಾಗ ಯಾರ್ದೆಲ್ಲ ಕಟ್ ಆಫಲ್ಲಿ ಬಂದಿದೆ ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಆದಷ್ಟು ನೀವು ನಿಮ್ಮದೆಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು ಒಂದು ಜೆರಾಕ್ಸ್ ಕಾಪಿನ ತೊಗೊಂಡು ಇಂಟರ್ವ್ಯೂಗೆ ಪ್ರಿಪ್ರೇಷನ್ ಆಗಿ. ಓಕೆ, ಒಳ್ಳೆಯದಾಗಲಿ ಅಂತೇಳಿ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.